ಶಾಶ್ವತ ಅನ್ನೋದು ಯಾವುದಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಬದುಕ್ತಿರಂತಾದರೆ ಇದೆಲ್ಲ ಅನುಭವ ಆಗುತ್ತೆ. ಒಂದಷ್ಟು ಭ್ರಮೆಯಿಂದ ಹೊರಗೆ ಬನ್ನಿ. ಫಸ್ಟ್ ನೀವು ನಿಮ್ಗೇನು ಇಷ್ಟ ಕಷ್ಟ ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ಒಂದು ಸರ್ಕಲ್ನ ಎಳೀರಿ ನಿಮ್ಮ ಸುತ್ತಲೂ. ಆ ಸರ್ಕಲ್ಗೆ ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಈ ಫ್ಯಾಮಿಲಿನೂ ಆಗಿರ್ಬೋದು. ಆ ಸರ್ಕಲ್ ಒಳಗಡೆ ಬರಬಾರ್ದು. ಆ ಸರ್ಕಲ್ ಹೊರಗೆ ನೀವಿರಬೇಕು. ಆ ಸರ್ಕಲ್ ಹೊರಗೆ ಇನ್ಯಾರು ಬರೋಕ್ಬಿಟ್ರೆ ನಿಮ್ಮ ಮನಃಶಾಂತಿ, ನೆಮ್ಮದಿ, ಒಂದಷ್ಟು ಪ್ರಾಬ್ಲಮ್ಸನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಒಂದಷ್ಟು ಸುತ್ತ ಇಳಿದು ಅಲ್ಲೇ ನಿಲ್ಲಿಸಿ ಮಾತಾಡಿ. ಅಷ್ಟು ದೂರದಲ್ಲಿ ನಿಲ್ಲಿಸಿ ಮಾತಾಡಿ. ಏನಕ್ಕಂದರೆ ಎಲ್ಲರ ಜೊತೆ ಚೆನ್ನಾಗಿದೆ, ಬಟ್ ಅಟ್ಯಾಚ್ಮೆಂಟ್ ಬೇಡ. ನೀವು ಅಟ್ಯಾಚ್ಮೆಂಟಲ್ಲಿ ಇದ್ದೀರಂತಾದರೆ ನಿಮ್ದಷ್ಟು ಫೋಕಸ್ ಗೋಲ್ಸ್ ಏನಿದೆ, ಅಥವಾ ಒಂದು ಏನೋ ಆಧ್ಯಾತ್ಮದ ಕಡೆಗೆ ಹೋಗ್ತಿದ್ದೀರಂತಾದರೆ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಆ ಹುಚ್ಚುತನ ಬೇಡ. ಓಕೆ, ಯಾರಾಗಿರ್ಬೋದು. ಏನಕ್ಕಂದರೆ ಧರ್ಮ ಪ್ರಕಾರವಾಗಿ ತಂದೆ ಇದ್ದರೆ ಆ ಸ್ಥಾನಮಾನಕ್ಕೆ ಚೆನ್ನಾಗಿದ್ದರೆ ತಂದೆ ಅಂತ ಕರಿತೀವಿ. ತಾಯಿ ಆದರೂ ಅಷ್ಟೇ, ಆ ಸ್ಥಾನಮಾನಕ್ಕೆ ಶಿಸ್ತಲ್ಲಿ ಕ್ರಮಬದ್ಧವಾಗಿರ್ಬೇಕು. ಅವಾಗ ತಾಯಿ ಸ್ಥಾನ ಕೊಡ್ತೀವಿ. ಅಕ್ಕ ತಂಗಿ, ಅಣ್ಣ ತಮ್ಮ, ಹೆಂಡತಿ, ಮಕ್ಕಳು ಯಾರೇ ಇರ್ಬೋದು, ಆ ಸ್ಥಾನಮಾನಕ್ಕೆ ಅವರು ಶಿಸ್ತಿನಿಂದ ಒಂದು ಕ್ರಮಬದ್ಧವಾಗಿ ಇರಬೇಕು. ಆವಾಗ ಮಾತ್ರ ರೆಸ್ಪೆಕ್ಟ್. ಓಕೆ. ಸೊ ಇನ್ನೊಂದೇನಪ್ಪ ಅಂದರೆ, ಒಂದಷ್ಟು ಟೀಚರ್ ಭಯದಿಂದ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಹಾಳು ಮಾಡ್ಕೋಬೇಡಿ. ಇನ್ನೂ ಏನೋ ನಿಮ್ಮ ಲೈಫಲ್ಲಿ ಫಾಸ್ಟ್ ಲೈಫ್ ಆಗಿದೆ, ಅದರ ಬಗ್ಗೆ ನೀವು ಚಿಂತೆ ಮಾಡ್ಕೋಬೇಡಿ. ಇವಾಗ ಏನು ನಡೀತದೆ, ಇಷ್ಟೇ ಜೀವನ, ಅದಕ್ಕೆ ಮೇಲೆ ಇದೆಯಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಬಟ್ ಇರೋ ಜೀವನನ ಹಾಳು ಮಾಡ್ಕೋಬೇಡಿ. ಟೆನ್ಷನಲ್ಲಿ ಇಡಬೇಡಿ ಬ್ರೈನ್ನ. ಏನಕ್ಕೆ ನೀವು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳ್ತೀರಂತಾದರೆ ಅಥವಾ ಟೆನ್ಷನಲ್ಲಿ ಇದ್ದೀರಂತಾದರೆ ನಿಮಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಜನ್ರೇಟ್ ಆಗೋಲ್ಲ. ಅಥವಾ ಟೆನ್ಷನಲ್ಲಿ ಇದ್ದೀರಂತಾದ್ರೆ ಸೊಲ್ಯೂಷನ್ ಅಂತೂ ಬರೋಲ್ಲ. ಅದು ನೀವು ಯಾರ ಹತ್ರ ಹಂಚ್ಕೊಂಡು ಅವ್ರ ಹತ್ರ ಏನಾದರೂ ಸೊಲ್ಯೂಷನ್ ಬರುತ್ತೆ ಅಂತಾರೆ, ದೇವರನ್ನ ಬರೋಲ್ಲ. ಅಂತಾರೆ, ನನಗೆ ಸಿಕ್ಕಾಪಟ್ಟಿದೆ ಮರೆ, ನೀನು ಸುಮ್ಮನೆ ಇದ್ಬಿಡು. ಅಥವಾ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಒಂದು ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಅದನ್ನು ಅಂದರೆ ನಾವು ವೀಕ್ನೆಸ್ ಬಿಟ್ಕೊಂಡಾಗೆ. ಅವೆಲ್ಲ ಬೇಡ. ವ್ಯಕ್ತಿತ್ವ ವಿಕಾಸನ ಆಗಬೇಕು. ನೀವು ಯಾವಾಗ ಒಂದು ಜಡ್ಜ್ಮೆಂಟ್ ಲೈಫಲ್ಲಿ ಹೋಗ್ತೀರಾ, ಒಂದು ಕ್ವಾಲಿಟಿ ಅಂತ ಬರುತ್ತೆ. ಕ್ವಾಲಿಟಿ ಅಂತ ನಿಮ್ಮ ಜೊತೆ ಬಂದರೆ ಒಂದಷ್ಟು ಜನರನ್ನು, ಒಂದು ಕ್ವಾಲಿಟಿ ವ್ಯಕ್ತಿಗಳನ್ನು ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಯಾವ ಉದ್ದೇಶದಲ್ಲಿ ನನ್ನ ಜೊತೆ ಮಾತಾಡೋಕ್ಕೆ ಬರ್ತಿದ್ದಾರೆ ಅರ್ಥ ಆಗಿಬಿಡುತ್ತೆ. ಓಕೆ. ಅಥವಾ ಇವರು ಸಡನ್ಲಿ ಮಾತಾಡಿದವ್ರು ಈಗ ಸಡನ್ಲಿ ಬಂದು ಮಾತಾಡ್ತಿದ್ದಾರೆ ಅಂತಾದರೆ ನೀವು ಅಬ್ಸರ್ವ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲನೂ ಗೊತ್ತಾಗುತ್ತೆ. ಇದು ಕ್ವಾಲಿಟಿ. ನಾವು ಭ್ರಮೆಯಲ್ಲಿ ಬದುಕೋಕ್ಕಿಂತ ನಾನು ರಿಯಾಲಿಟಿಯಲ್ಲಿ ಬದುಕಿದರೆ ಇದೆಲ್ಲ ಗೊತ್ತಾಗ್ತಾ ಇರುತ್ತೆ. ಜಗತ್ತು ಅನ್ನೋದು ಮಿಥ್ಯ, ಬ್ರಹ್ಮ ಅನ್ನೋದು ಸತ್ಯ. ಆ ಬ್ರಹ್ಮಜ್ಞಾನ ನಿಮ್ಮಲ್ಲಿ ಇರಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಒಂದಷ್ಟು ಭ್ರಮೆಯಿಂದ, ಒಂದಷ್ಟು ಮೌಢ್ಯತೆಯಿಂದ ಹೊರಗೆ ಬನ್ನಿ. ಏನಕ್ಕಂದರೆ ನೋಡಿದ್ದು ಕೇಳಿದ್ದು ಸುಳ್ಳಾಗಬಹುದು. ಅದನ್ನು ವಿಮರ್ಶನೆ ಮಾಡಿ. ನಾನು ಆಲ್ರೆಡಿ ಒಂದು ದೇವರ ಬಗ್ಗೆ, ದೇವರು ಯಾರು ಅನ್ನೋ ಟಾಪಿಕಲ್ಲಿ ನಾನು ಮಾತಾಡಿದ್ದೇನೆ. ಅದನ್ನು ಬೇಕಾದರೆ ನೀವು ಸರ್ಚ್ ಮಾಡಿ ನೋಡ್ಬೋದು. ಓಕೆ. ಒಂದಷ್ಟು ಮನುಷ್ಯರಿಂದ ದೇವರು ಸೃಷ್ಟಿಯಾಗಿದ್ದಾರೆ. ಮನುಷ್ಯರಿಂದ. ಏನಕ್ಕಂದರೆ ನಮಗೆ ಇವಾಗ ಒಂದು ನಿರಾಕಾರ, ನಿರ್ಗುಣ, ನಿಸ್ವರೂಪ ದೇವರು ಕಾಣಕ್ಕೆ ಸಿಗ್ತಲ್ಲ. ಬಟ್ ನಾವು ನೇಚರ್ ನೋಡ್ತೀವಿ. ಇಲ್ಲಿ ಸಮುದ್ರ ಇದೆ, ಗಾಳಿ ಇದೆ, ಇನ್ನಷ್ಟು ಮರಗಿಡಗಳಿದೆ. ಸೊ ಇದರಲ್ಲಿ ನಾವು ನೋಡೋಕ್ಕೆ ಹೋಗಲ್ಲ. ನಾವೇನು ನೋಡ್ತೀವಿ ಗೊತ್ತಾ, ನಮ್ಮ ಥರನೇ ಒಂದು ವ್ಯಕ್ತಿ ಇದ್ದರೆ, ನಮ್ಮ ಥರನೇ ಒಂದು ರೂಪ, ಕೈ ಕಾಲು, ಒಂದು ಮುಖ, ಒಂದಷ್ಟು ರಚನೆ ನಮ್ಮ ಥರನೇ ಇದ್ದರೆ ಈಸಿಯಾಗಿ ಬಿಡುತ್ತೆ. ಅದಕ್ಕೆ ಒಂದು ಇಮ್ಯಾಜಿನೇಷನಲ್ಲಿ ಕೆತ್ತಾ ಹೋದ್ರು. ಕಾಲು ಹಿಂಗಿರ್ಬೋದು ದೇವರದು, ಕೈ ಹಿಂಗಿರ್ಬೋದು, ಈ ಥರ ಆಭರಣ ಹಾಕಿದ್ದಾರೆ, ಈ ಥರ ಬೆಲ್ಲಗಿದ್ದಾರೆ, ಈ ಥರ ಏನೋ ಕೆತ್ತದ ಒಂದು ಮೂರ್ತಿನ ನಿಲ್ಲಿಸಿದ್ರು. ಓಕೆ. ಮೂರ್ತಿನ ನಿಲ್ಲಿಸಿ ಒಂದು ದೇವಸ್ಥಾನ ಆಯಿತು, ಒಂದು ಮಂದಿರ ಆಯಿತು, ಮಸೀದಿ ಆಯಿತು, ಒಂದು ಚರ್ಚ್ ಆಯಿತು, ಎಲ್ಲನೂ ಆಯಿತು. ಬಟ್ ವಿಷಯ ಏನಪ್ಪ ಅಂದರೆ, ನಮ್ಮ ಒಳಗಿರುವಂಥ ಪರಮಾತ್ಮ ಆತ್ಮರೂಪದಲ್ಲಿ ಇದ್ದಾರಂತ ನಮಗೆ ಆ ಒಂದು ಸತ್ಯತೆ ಇನ್ನೂ ಅರಿವಾಗಿಲ್ಲ. ನಾವು ಅಷ್ಟು ಪ್ರಪಂಚದ ಒಂದು ಅಸತ್ಯತೆಯಲ್ಲಿ ಇರುವ ಕಾರಣ ಇನ್ನೊಂದು ನೆಲೆ ಹುಟ್ಟು ಬರ್ತೀವಿ. ನಾವು ಇನ್ನೊಂದು ಜನ್ಮನ ಪಡ್ಕೊಂಡ್ಬರ್ತೀವಿ. ಏನಕ್ಕಂದರೆ ನಾವೇನು ಮಾಡ್ತೀವಿ ಗೊತ್ತಾ, ಒಂದು ದೇವರ ಫೋಟೋ, ಒಂದು ಮೂರ್ತಿಯಲ್ಲಿ ದೇವರನ್ನು ನಾವು ಕಾಣ್ತೀವಿ. ದೇವರ ಮುಂದೆ ಬರುವಾಗ ಕೈ ಮುಗಿದು ನನಗೆ ಈ ಥರ ಮಾಡು, ಆ ಥರ ಮಾಡು, ನನ್ನ ಅಷ್ಟು ತಪ್ಪಾಗಿದೆ, ಅದನ್ನು ಕ್ಷಮೆ ಕೊಡು ಅಂತ ಕೈ ಮುಗಿತೀವಿ. ಹೊರಗೆ ಹೋದ ನಂತರ ಮಸ್ತ್ ಅದೇ ಅನಾಚಾರ, ಇನ್ಯಾರಿಗ ಅಂಗಿಸುವಂಥದ್ದು, ಇನ್ನೇನಾನ ಮಾತಾಡುವಂಥದ್ದು, ಇನ್ಯಾರಿಗ ಬೇಜಾರಾಗುವಂಥದ್ದು ಮಾತಾಡ್ತೀವಿ. ಸೊ ಅದಾದ ನಂತರ ಮತ್ತೆ ದೇವಸ್ಥಾನಕ್ಕೆ ಅಥವಾ ಇನ್ನೇನೋ ಫೋಟೋ ಮುಂದೆ ಅದು ಪ್ರೇಯರ್ ಮಾಡುವಾಗನ
ಯಾವುದೇ ನಾನು ಇವಾಗ ಇಷ್ಟೆಲ್ಲ ಧರ್ಮ ಇದೆಯಲ್ಲ, ಇಷ್ಟೆಲ್ಲ ಧರ್ಮ ಇದ್ರಲ್ಲಿ ನಡೀತಿರುವಂಥ ಒಂದು ಅಜ್ಞಾನನ ಹೇಳ್ತಿರೋದು ನಾನು. ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಹೊಡಿತಿದೆ ಇದು ಮಾತು, ಎಲ್ರಿಗೂ ಹೊಡಿತಿದೆ. ನಾವೊಂದು ಏನೋ ಪ್ರಾಬ್ಲಮ್ಸ್ ಮಾಡಿ ಏನೋ ಒಂದು ಜನ ಕೆಟ್ಟ ಮನಸ್ಥಿತಿಯಲ್ಲಿ ಯಾರಿಗೋ ಏನೋ ಅಂದ್ಬಿಟ್ಟು ಮತ್ತೆ ಪುನಃ ಪ್ರೇಯರ್ ಮಾಡ್ತಾ ನಂದು ತಪ್ಪಾಗಿದೆ ಕ್ಷಮೆ ಕೊಡು, ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು. ನಾವು ಆ ಭ್ರಮೆಯಲ್ಲಿಲ್ಲ. ಓಕೆ, ನಾವು ಆ ಭ್ರಮೆಯಲ್ಲಿಲ್ಲ. ನಾವು ಪರಮಾತ್ಮನ ಈ ಸೃಷ್ಟಿಯಲ್ಲಿ ನೋಡ್ತಿದ್ವಿ, ಒಂದಷ್ಟು ಪ್ರಾಣಿ ಪಕ್ಷಿಗಳಲ್ಲಿ, ಪ್ರಕೃತಿಯಲ್ಲಿ. ಅದಕ್ಕೂ ಮೇಲೂ ನಮ್ಮ ಜ್ಞಾನ ಆತ್ಮದ ಮುಖಾಂತರ ದೇವರನ್ನು ನೋಡ್ತಿದ್ವಿ. ಆದ ಕಾರಣ ನಾವು ಅರಿವನ್ನು ಒಂದು ಗುರುವಿನ ಜೊತೆ ಜೀವನ ಮಾಡ್ತಿದ್ದೀವಿ, ಒಂದೊಂದು ಹೆಜ್ಜೆ ಇಡ್ತಿದ್ದೀವಿ. ಸೊ ಒಂದಿಷ್ಟು ಭ್ರಮೆಯಿಂದ ಹೊರಗೆ ಬನ್ನಿ. ಒಂದು ಸಂಪಾದನೆ ಮಾಡೋ ಹುಚ್ಚಾಟದಿಂದ ಒಂದಷ್ಟು ಶಾರ್ಟ್ಕಟ್ಗೆಲ್ಲ ಹೋಗಿ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಏನು ನಡೀತಿದೆ ಒಂದಷ್ಟು ಟೈಮ್ ಕೊಟ್ಟು ಮುಂದಿನ ದಿನದಲ್ಲಿ ಏನು ನಡೀಬೇಕು ಅನ್ನೋದಕ್ಕಿಂತ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಾನು ಏನು ಮಾಡಬೇಕು ಒಂದೊಂದು ಸ್ಟೆಪ್ ಹಿಡಿತಾ ಅದನ್ನು ಮುಂದಿನ ದಿನಗಳಲ್ಲಿ ಒಂದು ನಿಮ್ಮ ತಾನಾಗಿ ತಾನೇ ಕರ್ಕೊಂಡು ಹೋಗುತ್ತೆ. ಅಲ್ಲಿ ತನಕ ಸುಮ್ಮನೆ ಇದ್ಬಿಡಿ. ಏನು ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಿದೆ ಅದು ಮಾಡ್ತಾ ಹೋಗಿ. ಎಲ್ಲನೂ ಒಪ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನು ಪ್ಲಸ್ ಮೈನಸ್ ನಡೀತಿದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಒಪ್ಕೊಂಡು ನಡೀತಾ ಹೋಗಿ. ಇನ್ನು ಈ ಹೊನ್ನು ಮಣ್ಣು ಆ ಒಂದು ಅಜ್ಞಾನದಿಂದ ಹೊರಗೆ ಬನ್ನಿ. ಅರ್ಥ ಆಯ್ತಾ? ಅದರಲ್ಲಿ ಏನು ಪ್ರಯೋಜನ ಇಲ್ಲ, ಲಾಭನೇ ಇಲ್ಲ, ಏನಿಲ್ಲ. ನಮ್ಮ ಜೀವನ ನಾವು ಹಾಳು ಮಾಡುವಂಥದ್ದು. ಮತ್ತು ಅದೊಂದಷ್ಟು ನಮ್ಮ ಹೆಸರು ಕೆಟ್ಟದಾಗ್ಬಿಡುತ್ತೆ, ನಮ್ಮ ವ್ಯಕ್ತಿತ್ವ ಕೆಟ್ಟದಾಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಬೇಡ. ಯಾವುದು ಸ್ಕ್ಯಾಮ್ಗೆ, ಜಾಲಕ್ಕೆ, ಯಾವುದಕ್ಕೂ ನಿಮ್ಮ ಲೈಫನ್ನು ಸ್ಟ್ರಗ್ಲಿಂಗ್ ಮಾಡ್ಕೋಬೇಡಿ. ಓಕೆ. ಇನ್ನೊಂದು ಏನಪ್ಪ ಅಂದರೆ, ನಿಮ್ಮಲ್ಲಿ ಒಂದಷ್ಟು ಅರಿವು ಬೇಕು, ಒಂದು ಕ್ವಾಲಿಟೀಸ್ ಬೇಕು. ಸೊ ಅದು ತನ್ನಂತರಿಗೆ ಬರುತ್ತೆ, ಬಟ್ ನಾವೊಂದು ಸ್ವಲ್ಪ ಅದಕ್ಕೆ ಜಾಗ ಮಾಡಿಕೊಡಬೇಕು. ಅದಕ್ಕೊಂದಷ್ಟು ಒಂದು ರಿಯಾಲಿಟಿಯಲ್ಲಿ ಬದುಕಬೇಕು. ಯಾವುದು ಇಷ್ಟ, ಯಾವುದು ಕಷ್ಟ, ಯಾರ ಒಂದು ಎಷ್ಟು ಮಾತಾಡಬೇಕು, ಯಾರು ಸಂಘ ಮಾಡಬೇಕು, ಆ ಒಂದು ಯೋಚನೆ ನಾವು ಸಣ್ಣದಾಗಿ ಮಾಡ್ತಾ ಹೋದರೆ ನಮ್ಮ ಮುಂದಿನ ದಿನಗಳಲ್ಲಿ ಒಂದಷ್ಟು ಏನೋ ನಮ್ಮ ಲೈಫಲ್ಲಿ ಕವರ್ ಆಗಿಬಿಡುತ್ತೆ. ಗೊತ್ತಿರಲ್ಲ, ಬಟ್ ಜ್ಞಾನ ತುಂಬೋಗ್ಬಿಡುತ್ತೆ. ಸೊ ಅಜ್ಞಾನದ ಒಂದು ಏನು ಜೀವನದಿಂದ ಜ್ಞಾನದ ಜೀವನಕ್ಕೆ ಬರ್ತೀರಾ. ಸೊ ಅದಕ್ಕೊಂದು ದಾರಿ ಮಾಡಿಕೊಡಿ. ಒಂದು ಮೋಕ್ಷ ಪಡ್ಕೊಳ್ಳಿ, ಮುಕ್ತಿ ಪಡ್ಕೊಳ್ಳಿ. ಜೀವನ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ. ದೇವರನ್ನೋದು ಸತ್ಯ. ಆ ದೇವರು ನಮ್ಮೊಳಗಿದ್ದಾರೆ. ಆ ದೇವರ ಒಂದು ಅರಿವಿನ ಮುಖಾಂತರ ಜೀವನ ಮಾಡಿ. ನಿಮ್ಮ ಈ ಮೈಂಡ್, ಈ ಬುದ್ಧಿ, ಮನಸ್ಸಿನ ಮಾತು ಕೇಳಕ್ಕೆ ಹೋಗ್ಬಿಡಿ. ಅದೆಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ. ಜ್ಞಾನದ ಮಾತು, ಒಂದು ಇನ್ನರ್ ಸೋಲ್, ಏನೋ ಒಂದು ಒಳಗಿಂದ ನಿಮಗೊಂದು ಬರುತ್ತೆ, ಪ್ರೇರಣೆ ಬರುತ್ತೆ. ಆ ಒಂದು ಮಾತು ಕೇಳಿ. ಅದಕ್ಕೆ ಸೈಲೆಂಟ್ನ ಮೇಂಟೈನ್ ಮಾಡಿ. ಅಷ್ಟು ಯೋಚನೆಯಿಂದ ಹೊರಗೆ ಬನ್ನಿ. ಏನಕ್ಕಂದರೆ ಯೋಚನೆ ಬರ್ತಾ ಇರುತ್ತೆ, ಬಟ್ ನಾನು ಅಬ್ಸರ್ವ್ ಮಾಡಿ. ಥಿಂಕರ್ ಆಗಬೇಡಿ, ಅಬ್ಸರ್ವ್ ಆಗಿ. ಓಕೆ. ಸೊ ಇನ್ನೂ ನಾನು ಮಾತಾಡ್ತೀನಿ, ಮಾತು ತುಂಬ ಇದೆ. ಸೊ ಕೆಲವೊಂದು ಇಂಥದ್ದೇ ವೀಡಿಯೋ ಮಾಡ್ತಾ ಹೋಗ್ತೀನಿ. ನನಗೊಂದು ಅಷ್ಟು ಅನುಭವ ಆಗಿರೋದು, ಬಟ್ ನನಗೊಂದಷ್ಟು ಅನುಭವ ಆಗಿರುವಂಥದ್ದು, ನನಗೆ ಅರಿವಾಗಿರುವಂಥದ್ದು, ಅದನ್ನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಅದರಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಲ್ಲಿ ಎಷ್ಟು ತಗೋಬೇಕು ಅದು ನಿಮ್ಗೆ ಬಿಟ್ಟಿರೋದು. ಸೊ ನಾನಂತೂ ವೀಡಿಯೋ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.